ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026 ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 28 ಶುಕ್ರವಾರ ಆಚರಿಸಲಾಗಿದೆ. ಈ ದಿನವು ಶ್ರಾವಣ ಮಾಸ ಹುಣ್ಣಿಮೆಯ ದಿನವೆಂದು ಹೊಂದಿಕೆಯಾಗಿದೆ. ಆದ್ದರಿಂದ ಈ ವರ್ಷದ ವರಮಹಾಲಕ್ಷ್ಮಿ ವ್ರತಕ್ಕೆ ವಿಶೇಷ ಮಹತ್ವವಿದೆ. ಡಾರ್ಕ್ ಪಂಚೆ ವರಮಹಾಲಕ್ಷ್ಮಿ ವ್ರತವು ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗಿದೆ. ವರ ಎಂದರೆ ವರಗಳನ್ನು ನೀಡುವವಳು. ಮಹಾಲಕ್ಷ್ಮಿ ಎಂದರೆ ಐಶ್ವರ್ಯ, ಧನ, ಧಾನ್ಯ ಮತ್ತು ಸೌಭಾಗ್ಯ ದೇವತೆ. ಆದ್ದರಿಂದ ಈ ದಿನ ದೇವಿಯನ್ನು ಪೂಜಿಸಿದರೆ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಮಹಿಳೆಯರು ಬೆಳಗಿನ ಎದ್ದು ಮನೆ ಸ್ವಚ್ಛಗೊಳಿಸಿ, ಬಾಗಿಲಿಗೆ ರಂಗೋಲಿ ಹಾಕಿ, ತೋರಣ ಕಟ್ಟಿ, ಕಳಸಗಳನ್ನು ಸ್ಥಾಪಿಸಿ ದೇವಿಯನ್ನು ಅಲಂಕರಿಸುತ್ತಾರೆ. ಕಳಸದ ಮೇಲೆ ತೆಂಗಿನಕಾಯಿ, ಮಾವಿನ ಎಲೆಗಳು, ಅರಿಶಿಣ, ಕುಂಕುಮ ಹಾಗೂ ಹೂಗಳಿಂದ ಅಲಂಕಾರ ಮಾಡುತ್ತಾರೆ. ಇದನ್ನು ದೇವಿ ಮಹಾಲಕ್ಷ್ಮಿಯ ರೂಪವೆಂದು ಭಾವಿಸಿ ಪೂಜಿಸಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಗಣಪತಿ ಪೂಜೆಯ ನಂತರ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಿ ಅಷ್ಟೋತ್ತರ, ಶತಮಾನವಳಿ, ಲಕ್ಷ್ಮೀ ಸೂತ್ರಗಳು ಮತ್ತು ವ್ರತಕಥೆಗಳನ್ನು ಪಠಿಸಲಾಗಿಸುತ್ತದೆ. ನಂತರ ಸಿಹಿ ತಿಂಡಿಗಳು, ಹಣ್ಣುಗಳು, ಪಂಚಭೂತ ಪಾಯಸ ಹಾಗೂ ಇತರೆ ನೈವೇದ್ಯಗಳನ್ನು ಸಮರ್ಪಿಸಿ ಆರತಿ ಮಾಡಲಾಗುತ್ತದೆ. ಈ ವ್ರತದ ಹಿಂದೆ ಪ್ರಸಿದ್ಧವಾದ ಚಾರುಮತಿ ಎಂಬ ಮಹಿಳೆಯ ಕಥೆಯಿದೆ. ದೇವಿ ಮಹಾಲಕ್ಷ್ಮಿ ಅವಳ ಕನಸಿನಲ್ಲಿ ಕಾಣಿಸಿಕೊಂಡು ಈ ವ್ರತವನ್ನು ಆಚರಿಸುವಂತೆ ತಿಳಿಸಿದಳು. ಅವಳು ಭಕ್ತಿಯಿಂದ ವ್ರತವನ್ನು ನೆರವೇರಿಸಿ ನಂತರ ಅವಳ ಮನೆಗೆ ಐಶ್ವರ್ಯ, ಸಂತೋಷ ಮತ್ತು ಸಮೃದ್ಧಿ ಬಂದಿತು. ಆದ್ದರಿಂದ ಅನೇಕ ಮಹಿಳೆಯರು ಈ ವ್ರತವನ್ನು ಆಚರಿಸಲು ಆರಂಭಿಸಿದರು. ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯನ್ನು ಪೂಜಿಸಿದಷ್ಟೇ ಫಲ ನೀಡುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟಲಕ್ಷ್ಮಿ 8 ರೂಪಗಳನ್ನು ಜೀವನದ ವಿವಿಧ ಆಶೀರ್ವಾದಗಳನ್ನು ಸೂಚಿಸುತ್ತದೆ. ಧನ, ಧಾನ್ಯ, ಧೈರ್ಯ, ಜ್ಞಾನ, ಸಂತಾನ, ವಿಜಯ, ಸೌಭಾಗ್ಯ ಮತ್ತು ಶಾಂತಿ. ಈ ಕುಟುಂಬ ಮತ್ತೊಂದು ವಿಶೇಷವೆಂದರೆ ಕುಟುಂಬದ ಎಲ್ಲರೂ ಒಟ್ಟಾಗಿ ಸೇರಿ ಪೂಜೆ ನೀಡುವ ಸಂಪ್ರದಾಯ. ಮಹಿಳೆಯರು ಹೊಸ ಸೀರೆ ಧರಿಸಿ ತಾಂಬೂಲ ವಿನಿಮಯ ಮಾಡಿಕೊಳ್ಳುತ್ತಾರೆ, ಪರಸ್ಪರ ಶುಭಾಶಯಗಳನ್ನು ಕೋರುತ್ತಾರೆ. ಮನೆಯೆಲ್ಲ ದೀಪಗಳನ್ನು ಹಚ್ಚಿ ಭಕ್ತಿ ಭಾವದಿಂದ ಹಬ್ಬವನ್ನು ಆಚರಿಸುತ್ತದೆ. 2026ರಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ರಕ್ಷಾಬಂಧನ ಮತ್ತು ಶ್ರಾವಣ ಹುಣ್ಣಿಮೆಯ ದಿನವೊಂದು ಕೂಡಿ ಬಂದಿರುವುದರಿಂದ ಈ ದಿನ ಆಧ್ಯಾತ್ಮಿಕ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಡಾರ್ಕ್ ಪಂಚೆ. ಈ ಹಬ್ಬವು ಕೇವಲ ಧನಕ್ಕಾಗಿ ಮಾಡುವ ಪೂಜೆಯಲ್ಲ, ಇದು ಕುಟುಂಬದ ಏಕತೆ, ಪ್ರೀತಿ, ದಾನ, ಭಕ್ತಿ ಮತ್ತು ಸಂಪ್ರದಾಯವನ್ನು ಉಳಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತದೆ. ದೇವಿಯ ಕೃಪೆಯಿಂದ ಮನೆಯಲ್ಲಿ ಆರೋಗ್ಯ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂಬ ಎಲ್ಲರೂ ಪ್ರಾರ್ಥಿಸುತ್ತದೆ. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಮನೆಗಳಲ್ಲಿ ಸದಾ ನೆಲೆಸಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಕರುಣಿಸಲಿ. ವರಮಹಾಲಕ್ಷ್ಮಿ ಹಬ್ಬ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ.